ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನವರ ಒಂದು ವಚನ: ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಮ ದೇವನಲ್ಲದೆ. ಈ ವಚನದ ಅರ್ಥ ನೋಡಿದಾಗ ಎಲ್ಲ ಧರ್ಮಗಳಲ್ಲಿ ದಯೆ ಅನ್ನೋದು ಇರಬೇಕು, ಇದೇ ಇದೆ. ಬಟ್ ಕೆಲವೊಂದು ಏನಾಗುತ್ತೆ, ದಯವಿಲ್ಲದ ಧರ್ಮ ಅದಾವುದಲ್ಲ. ಸಕಲ ಪ್ರಾಣಿಗಳಲ್ಲಿ ಕೂಡ ದಯೆ ಬೇಕು. ನಾವು ಮನುಷ್ಯರಾದ ಮೇಲೆ ಇಲ್ಲ ಅಂತಂದರೆ ಅದು ಮಾನವ ಜಾತಿಗೆ ಒಂದು ಕಲಂಕ ತರುವಂಥ ವಿಷಯ. ಅಸಲಕ್ಕೆ ನಾವೇನು ಮಾಡಬೇಕು, ಪ್ರತಿಯೊಂದು ಪ್ರಾಣಿಯ ಮೇಲೆ, ಅದು ಮೂಕ ಪ್ರಾಣಿಯಾಗಿರಲಿ ಯಾವುದೇ ಪ್ರಾಣಿಯಾಗಿರಲಿ, ನಾವು ಅದಕ್ಕೆ ಗೌರವವನ್ನು ಸೂಚಿಸಬೇಕು. ಪ್ರಾಣಿಗಳಲ್ಲಿ ನಾವೇನು ಮಾಡ್ತೀವಿ, ಬಲಿ ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ, ಇದೆಲ್ಲ ತಪ್ಪು. ಮಾನವನಾದ ಮೇಲೆ ಏನು ಬೇಕು, ಎಲ್ಲ ಪ್ರಾಣಿಗಳ ಮೇಲೆ ದಯೆ ಬೇಕು ಅನ್ನುವಂಥದ್ದು ಬಸವಣ್ಣನವರು ಹೇಳಿ